ಸುಮ್ಮನೆ 10 ರೂಪಾಯಿ ಕೊಟ್ವಿ, 200 ರೂಪಾಯಿ ಕೊಟ್ವಿ, ಅವನಿಗೆ ಒಂದು ಅನ್ನದಾನ ಮಾಡಿದ್ವಿ, ಅದಲ್ಲ ಅಲ್ಲ. ಇಟ್ ಶುಡ್ ಕಮ್ ಫ್ರಮ್ ದ ಬಾಟಮ್ ಆಫ್ ಯುವರ್ ಹಾರ್ಟ್. ಏನೇ ಮಾಡಿದ್ರು ಆಗಲ್ಲ. ವಿ ಕೆನಾಟ್, ಬಿಕಾಸ್ ವಿ ಡೋಂಟ್ ಹ್ಯಾವ್ ದ ಡಿವೈನ್ ಕ್ವಾಲಿಟಿ ಫಸ್ಟ್ ಆಫ್ ಆಲ್. ಸಿ, ದ ಹೋಲ್ ಪಾಯಿಂಟ್ ಇಸ್, why do we see greater eternal beings called as avadutas? Even Krishna was an avaduta. Alva? So what it is? Kuchela was an avaduta. Yake? Because they had compassion. They had a lot of compassion. Why we don't have? Why we are not enlightened? It is because of this. Because ನಾವು ಆ ಗುರು ಪ್ರಿನ್ಸಿಪಲ್ ಅರ್ಥ ಮಾಡ್ಕೊಳ್ಳಲ್ಲ. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಗುರು ಪರಂಪರಾ ಅಲ್ಲ. ದಾಸನಾಗೋವರೆಗೂ ಸಿಗೋದಲ್ಲಯ ಮುಕ್ತಿ. ಟಿಲ್ ವಿ ಬಿಕಮ್ God's servant and follow it, we can't hold it, because our ego keeps coming in, popping in and out. That is the whole point of this Guru Parampara system. You have to nullify our ego. To what extent? To that extent. So that is what it is. So to a certain extent, we should be following all the Jainas, Siddhas. So all these systems you should follow ahimsa. In whatever best way you can incorporate it as much as you can. Then you will become an avaduta. Then only that avaduta status will come. Then you should be filled with compassion. ಹೇಗಿರುತ್ತೆ ಕೈನಲ್ಲಿ? ಹಾಗೆ ಹೃದಯದಿಂದ ಹೃದಯಪೂರ್ವಕವಾಗಿ ಕಿತ್ತು ಬರಬೇಕು ಅನುಕಂಪ. ದಟ್ ಇಸ್ ದ ಹೋಲ್ ಪಾಯಿಂಟ್. Then God will start answering your prayers. So whatever problem you have, in case you have, then all those problems will be nullified to zero. All your problems have nullified or magnified itself because of ego. You are not able to let go your ego. ಸ್ವಾಭಿಮಾನ ಇಲ್ವಾ? ಅಭಿಮಾನ ಬೇಕೇ ಬೇಕಲ್ಲ ನಿಮಗೆ. ನಿಮ್ಮ ಪ್ರಕಾರ ಅಭಿಮಾನ ಬೇಕು, ನಿಮ್ಮ ಪ್ರಕಾರ ಸ್ವಾಭಿಮಾನ ಬೇಕು, ನಿಮ್ಮ ಪ್ರಕಾರ ಅದು ಬೇಕು, ಇದು ಬೇಕು, ಅದು ಬೇಕು, ಯಾವುದೂ ಬೇಕಿಲ್ಲ. ಹ್ಯಾವ್ ಯು ಲುಕ್ಡ್ ಎಟ್ ಅನ್ ಅವಧೂತ? ಒಂದು ಅವಧೂತ ನೋಡಿದ್ದೀರಾ ನೀವು? ಯಾವ ಥರ ಇರ್ತಾರೆ? ಅವ್ರು ನಿಂತ ಕಡೆ ಎಲ್ಲ ಸೇರುತ್ತೆ, ಎಲ್ಲ ತಂದು ಕೊಡ್ತಾರೆ ಅವ್ರಿಗೆ. ಅವ್ರ ಅಪೇಕ್ಷೆ ಪಡಲ್ಲ. ಏನು ಬಂದರೂ ಅವ್ರು ಇಟ್ಕೊಳ್ಳಲ್ಲ ಕೈನಲ್ಲಿ, ವಾಪಸ್ ಹಂಚ್ತಾ ಇರ್ತಾರೆ. ದಟ್ ಇಸ್ ದ ಬೇಸಿಕ್ ಕ್ವಾಲಿಟಿ ಆಫ್ ಅನ್ ಅವಧೂತ. ನಮಗೇನಾಗುತ್ತೆ ಮನುಷ್ಯನ ಮನಸ್ಸಿಗೆ, ಒಂದು ಸ್ವಲ್ಪ ಇಟ್ಕೊಳ್ಳೋಣ, ವಿಲ್ ಕೀಪ್ ಸಮಥಿಂಗ್. ವೈ ವಿ ಕೀಪ್ ಸಮಥಿಂಗ್? ಬಿಕಾಸ್ ವಿ ಆರ್ ನಾಟ್ ಎಟ್ ಡಿವೈನ್. ದಟ್ ಇಸ್ ದ ಹೋಲ್ ಪ್ರಾಬ್ಲಮ್. Because we require some bit of name, some bit of fame, and certain amount of wealth. So that is the whole thing. ಆ ಥರ ತ್ಯಜಿಸಕ್ಕೆಲ್ಲಿರುತ್ತೆ? We don't have that. We don't have the mind to give away everything. At least, do we have the habit of giving our vidya? Do we have the habit of giving our buddhi, which will help others? Do we have the habit of imbibing some kind of a spiritual culture? ಏನಾದ್ರು ಒಂದು ವಿದ್ಯಾ ಬುದ್ಧಿ, ಒಂದು ಗಮನ ಇದೆಯಾ ನಮಗೆ? ಇನ್ನೊಬ್ಬನಿಗೆ ಅದೊಂದು ಜ್ಞಾನ ಇದೆ ಅನ್ನೋದು ಅವನಿಗೆ ಬೇಕು. ಆ ಜ್ಞಾನ ಹಿ ಈಸ್ ಮಿಸ್ಸಿಂಗ್.
the other person is missing that knowledge. ಆ ನಾಲೆಡ್ಜ್ ಕೊಡೋಕ್ಕಿದೆಯಾ ನಮಗೆ? ಎಷ್ಟೋ ಇದೆ ನಮಗೆ, ಬಟ್ ವಿ ಆರ್ ನಾಟ್ ರೆಡಿ ಟು ಗಿವ್. ವಿ ಆರ್ ನಾಟ್ ರೆಡಿ ಟು ಡಿಸ್ಪೆನ್ಸ್ ಆಫ್ ದಟ್ ಕೈಂಡ್ ಆಫ್ ಅ ನಾಲೆಡ್ಜ್. You should understand. Tattva number 25 very clearly tells, are you ready to give? Yes, you are ready to give provided somebody tells it. Some guru tells you. ಎಲ್ಲಿ ಮಾಡ್ತೀರಾ ಇಲ್ಲ ಅಂದರೆ? ಟೆಲ್ ಮಿ ವೇರ್ ಎಲ್ಸ್ ವಿಲ್ ಯು ಡೂ? ಯು ವಿಲ್ ನಾಟ್ ಡೂ. ಯು ವಿಲ್ ನಾಟ್ ಡೂ. ಹೇಳಬೇಕಷ್ಟೆ, ಗುರು ಹೇಳಬೇಕು, ಇಲ್ಲಾಂದರೆ ಆಗಲ್ಲ. ಯು ಆರ್ ನಾಟ್ ರೆಡಿ ಟು ಗಿವ್ ಎನಿಬಡಿ. ಫರ್ಗೆಟ್, ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು, ಫರ್ಗೆಟ್ ಎನಿಥಿಂಗ್ ಎಲ್ಸ್. ಅಟ್ ಲೀಸ್ಟ್ give your piece of knowledge to somebody. At least that knowledge will help others to survive and thrive. So that equal knowledge is given back to you by that Divine Mother through a Guru. ನೀವು ಹಂಚ್ಕೊಳ್ರೆ ಅಲ್ವಾ ಇನ್ನೊಬ್ರು ಹಂಚ್ಕೊಳ್ಳೋದು. ನೀವೇನು ಮಾಡ್ತೀರಾ? ಬರೀ ದುಡ್ಡು 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 ನೋಡ್ತೀರಾ. ದುಡ್ಡಿಗೆ ಲೆಕ್ಕ ಹಾಕ್ತೀರಾ. ನೀವು ವಿದ್ಯಾಬುದ್ಧಿಗೆ ದುಡ್ಡು ಹಾಕಲ್ಲ. ನಿಮ್ಮ ಬ್ರೈನ್ ಸೆಲ್ಸ್ಗೆ ನೀವು ಅಳತೆ ಮಾಡಲ್ಲ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ದಟ್ ಈಸ್ ವೈ ಯು ಆರ್ ಆಲ್ವೇಸ್ ಡಿಸ್ಕ್ವಾಲಿಫೈಡ್ ಇನ್ ಯುವರ್ ಬ್ರೈನ್ ಸೆಲ್ಸ್. ನಿಮ್ಮ ಬ್ರೈನ್ ಸೆಲ್ಸ್ ಆಕ್ಟಿವೇಟ್ ಆಗಿಲ್ಲ. ದಟ್ ಈಸ್ ವೈ ಯುವರ್ ಬ್ರೈನ್ ಸೆಲ್ಸ್ ಆರ್ ಅಬ್ಸಲ್ಯೂಟ್ಲಿ ಡಿಸ್ಕ್ವಾಲಿಫೈಡ್ ಫ್ರಮ್ ಎನ್ಲೈಟನ್ಮೆಂಟ್, ಬಿಕಾಸ್ ದರ್ ಇಸ್ ನೋ ಕಂಪ್ಯಾಷನ್. Your brain cells are disqualified. There is a dysfunction of your brain cells. ವಿದ್ಯಾಬುದ್ಧಿ ಏನು ಕೊಟ್ಟಿದ್ದೀರಾ ನೀವು? ಜ್ಞಾನ ಯಾರಿಗಾರು ಒಂದು ಒಳ್ಳೆ ಮಾತು ಹೇಳಿದ್ದೀರಾ? ಒಂದು ಒಳ್ಳೆ ಹೆಲ್ಪ್ ಮಾಡಿದ್ದೀರಾ? ಏನು ಹೆಲ್ಪು? ವಿದ್ಯಾಬುದ್ಧಿ. ಹ್ಯಾವ್ ಯು ಹೆಲ್ಪ್ ಸಂಬಡಿ? ಹ್ಯಾವ್ ಯು ಹೆಲ್ಪ್ ಸಂಬಡಿ? ದುಡ್ಡು ಬೇಡ, ಯಾರಿಗೂ ದುಡ್ಡು ಬೇಕು ಬೇಕಿಲ್ಲ ಅನ್ನೋದಲ್ಲ, ಅದು ಸೆಕೆಂಡ್ರಿ. ಬಟ್ ಏನು ಹೆಲ್ಪ್ ಮಾಡಿದ್ದೀರಾ? ನಿಮ್ಮ ಟ್ಯಾಲೆಂಟ್ ಏನಾದ್ರು ನೀವು ಅಸಿಸ್ಟ್ ಮಾಡಿದ್ದೀರಾ? ಎಲ್ಲದಕ್ಕೂ ನೀವು ಟ್ಯಾಲೆಂಟ್ ಹೇಳ್ತೀರಲ್ಲ, ನೀವು ಅಷ್ಟೆಲ್ಲ ಬುದ್ಧಿ ಕೊಕ್ಕಿ ಹಾಕ್ತೀರಾ ನೀವು. ಐ ಆಮ್ ಕ್ರಿಯೇಟಿವ್, ಐ ಆಮ್ ದಿಸ್, ಐ ಆಮ್ ದಟ್. ವಾಟ್ ಹ್ಯಾವ್ ಯು ಡೈವರ್ಟೆಡ್ ಫ್ರಮ್ ಯುವರ್ ಬ್ರೈನ್ ಟು ಸಮ್ಮನ್ ಎಲ್ಸ್ ಬ್ರೈನ್? ಹ್ಯಾವ್ ಯು ಕಾಂಪನ್ಸೇಟೆಡ್ ಯುವರ್ ಬ್ರೈನ್ ಸೆಲ್ಸ್ ವಿತ್ ದಟ್ ಎಸೆನ್ಸ್ ಆಫ್ ನಾಲೆಡ್ಜ್ ಟು ಅದರ್ಸ್? ಕಿರಿಕಿರಿ ಮಾಡ್ತೀರಲ್ವಾ ನೀವು? ಯು ಡೂ ಓನ್ಲಿ ಕಿರಿಕಿರಿ, kani. What more do you do? Is there any kind of a niswartha of even giving your assisting somebody's knowledge by assisting their knowledge with your knowledge? Have you compensated anybody with your knowledge? With anybody? You have not. In case you have done, how much you have done? If you have 100, tell me, at least have you compensated 0.1 to others? Have you compensated 0.1 of your essence out of 100? 0.1. Not 1 of your essence of your brain to others? You have not. You have not. You have not. Do that. Then you will understand what this tattva is. You will understand what it is. Srishti dharmena jiva yatra. Whole point is, our creation has been highlighted to us because of Kashyapa. Kashyapaninda ಏನಾಯಿತು? We understood Srishti dharmena jiva yatra. How we stabilize our life, because Kashyapa has very clearly told us, you have to give, share and care. Give, share and care of others. Forget the money. Have you compensated others with your knowledge? You have received so much of knowledge from others. Have you ever given someone else knowledge? ಹಳೆ ಕಾಲದ ನೋಡಿ, ವಿದ್ಯಾ ಏನು ಮಾಡ್ತಾ ಇರೋರು? ಎಲ್ಲರೂ ಮೇಷ್ಟ್ರು ಕಂಪೇರ್ ಮಾಡೋದಲ್ಲ, ಅವರು ಹಂಚೋರು.
ನೀ ಮಾಡು ನೀನು ಇದರಲ್ಲಿ ಸ್ವಲ್ಪ ಬುದ್ಧಿ ಕಡಿಮೆ ಇದೆ, ನಿನ್ನಲ್ಲಿ ಇದು ಕಡಿಮೆ ಇದೆ, ನೀನು ಇಂಗ್ಲೀಷ್ ಕಡಿಮೆ ಇದೆ, ನಿನ್ನ ಮ್ಯಾಥಮೆಟಿಕ್ಸ್ ಕಡಿಮೆ ಇದೆ, ನಿನ್ನ ಸೈನ್ಸ್ ಕಡಿಮೆ ಇದೆ, ಇದ್ರಲ್ಲಿ ಮಾಡು ಒಂದು ನನ್ನ ತಗೋ ಇಲ್ಲಿ. ವಿದ್ಯಾದಾನ ಮಾಡ್ತಾಯಿದ್ರು, ಅದು ಕಲ್ಚರು. ಪರಂಪರಾ ಸಿಸ್ಟಮ್ನಲ್ಲಿ ವಿದ್ಯಾನ ಹಂಚೋರು ಗುರುಗಳು, ಅಂದರೆ ಒಂದು ಮೇಷ್ಟ್ರು ಹಂಚೋರು. ದೇ ಯೂಸ್ ಟು ಗಿವ್ ನಾಲೆಡ್ಜ್. ಏನು ಮಾಡೋರು? ತಗೋ ನೀನು ಉದ್ಧಾರ ಆಗು, ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀನು ಇನ್ನೊಬ್ಬರಿಗೆ ಹಂಚು. ಏನು ವಿದ್ಯಾ ಬುದ್ಧಿ ಹಂಚು. ಗಿವ್ ನಾಲೆಡ್ಜ್. Do you understand that culture? Did you understand that culture? No, you have not. You have not. If your parents are alive, go and ask them. And any assistance they wanted assistance only from a government. They wanted government. ಅದಕ್ಕೆ ಅಷ್ಟೊಂದು ಪ್ರೈಮರಿ ಸ್ಕೂಲು, ಮಿಡಲ್ ಸ್ಕೂಲು, ಆ ಥರ ಎಲ್ಲ ಸ್ಕೂಲ್ಸ್ನ ಗೌರ್ಮೆಂಟು ಸ್ಯಾಂಕ್ಷನ್ ಮಾಡ್ತಾಯಿದ್ರು. ಮೇಸ್ಟ್ರಿಗೆ ಗೌರ್ಮೆಂಟ್ ಸ್ಯಾಲ್ರಿ ಕೊಡ್ತಾಯಿದ್ರು. ಈಗ ನಾವು ಮಾಡೋದಲ್ಲ. ಯಾಕಂದರೆ ವಿ ವಾಂಟ್ ಟು ಗೋ ಟು ಅ ಪ್ರೈವೇಟ್ ಸ್ಕೂಲ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪಬ್ಲಿಕ್ ಸ್ಕೂಲ್ ಆ್ಯಂಡ್ ಅ ಪ್ರೈವೇಟ್ ಸ್ಕೂಲ್ ಅದರ್ ದ್ಯಾನ್ ಫೀಸ್? ಯು ಫೈಂಡ್ ಔಟ್. You find out. Everything was like that. Whole culture was different. Why? Because everybody wanted that Guru Parampara system. Social, economic and religious culture schools ಇಂದ ಬರ್ತಿತ್ತು ನಮಗೆ. ಆದ್ದರಿಂದ ಸ್ಕೂಲ್ಸಲ್ಲಿ ಏನು ಮಾಡೋರು, ಟ್ಯಾಲೆಂಟ್ಸ್ನೆಲ್ಲ ರೆಕಗ್ನೈಸ್ ಮಾಡ್ತಾಯಿದ್ರು. So there used to be a school day, there used to be a talent day, ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಎಲ್ಲ ಪೆಪ್ಪರ್ಮೆಂಟು, ಚಾಕ್ಲೇಟ್ ಎಲ್ಲ ಕೊಟ್ಟು ಎಲ್ಲರಿಗೂ ಅವ್ರ ಟ್ಯಾಲೆಂಟ್ಸನ್ನೆಲ್ಲ ಎಂಕರೇಜ್ ಮಾಡೋರು. ಈಗೇನು ಅನಿಸುತ್ತೆ ನಿಮಗೆ? ಯಾಕೆ? ಬಿಕಾಸ್ ದೇ ಹ್ಯಾವ್ ಟು ಗೋ, ಮೈ ಚಿಲ್ಡ್ರನ್ ಹ್ಯಾಸ್ ಟು ಗೋ ಟು ಅ ಪ್ರೈವೇಟ್ ಸ್ಕೂಲ್. ಯಾಕೆ? ಇಂಗ್ಲೀಷ್ ಕಲಿತಾರಷ್ಟೇ ಪ್ರೈವೇಟ್ ಸ್ಕೂಲಲ್ಲಿ. ಮ್ಯಾಥಮೆಟಿಕ್ಸ್ ಖಂಡಿತ ಕಲಿಯಲ್ಲ. 90% ಆಫ್ ದ ಪ್ರೈವೇಟ್ ಸ್ಕೂಲ್ಸ್ ಡೋಂಟ್ ಟೀಚ್ ಯು ಪ್ರಾಪರ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಈಸ್ ಕಾಲ್ಡ್ ಆಸ್ ದ ಸೈನ್ಸ್ ಫಾರ್ ನಾಲೆಡ್ಜ್. ನಾಲೆಡ್ಜ್ಗೆ ಅಡಿಪಾಯನೇ ಏನು? ಮ್ಯಾಥಮೆಟಿಕ್ಸ್. ಬ್ರೈನ್ ಶಾರ್ಪ್ ಆಗುತ್ತೆ. If you know, and if your teacher in that primary school level and the middle school level, if his mathematics is good, then your mathematics should also be good. English is only a communicating language. Mathematics is the science of everything. So that's what it is. So a social, economic name, fame, wealth ಬರಬೇಕಾದ್ರೆ ನಿಮಗೆ ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಆಗಿರಬೇಕು. It has leaned you away from so many, leaned you away from name, fame and wealth because of a wrong culture. Guru Parampara, everything was, every pupil, a child of yours right now should be good in mathematics. If you are not, that means your culture is not okay. ಎಲ್ಲ ಲೆಕ್ಕಾಚಾರ ಅಲ್ಲ. Mathematics is the queen of science. To logically understand, culturally understand, everything should be based on culture. For everything,
mathematics is the key, not lekachara. Mathematics is not for accounting. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.